ಕೇರಳದ ವಯನಾಡಿನಲ್ಲಿ ಮತ್ತೆ ಪ್ರಕೃತಿ ವಿಕೋಪ ಸಂಭವಿಸಿದೆ. ಮೆಪ್ಪಾಡಿ ಬಳಿಯ ಕಲ್ಲಾಡಿಯ ಮೀನಾಕ್ಷಿ ಸೇತುವೆ ಹತ್ತಿರ ಭಾರೀ ಭೂಕುಸಿತ ಉಂಟಾಗಿದ್ದು 5 ಜನ ಸಾವನ್ನಪ್ಪಿದ್ದಾರೆ. ಹಾಗಾದ್ರೆ ಪದೇ ಪದೇ ವಯನಾಡನ್ನೇ ಪ್ರಕೃತಿ ಟಾರ್ಗೆಟ್ ಮಾಡ್ತಾ ಇರೋದು ಯಾಕೆ? ಈ ದುರಂತಕ್ಕೆ ಕಾರಣ ಏನು ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕೆಲವೇ ಸೆಕೆಂಡುಗಳ ಭೂಕುಸಿತ ಮತ್ತೆ ಉರುಳಿದ ಹೆಣಗಳ ರಾಶಿ. ಕೇರಳದ ವಯನಾಡಿನ ದುರಂತಕ್ಕೆ ಮಣ್ಣಲ್ಲಿ ಮಣ್ಣಾದ 5. ಎಸ್, ಒಂದೊಂದು ದೃಶ್ಯವೂ ಭಯಾನಕ. ಇದ್ಯಾವುದೇ ಸಿನಿಮಾದಲ್ಲಿ ಬರೋ ಸೀನ್ಗಳಂತೂ ಅಲ್ವೇ ಅಲ್ಲ. ಮಹಾ ಮಳೆಗೆ ಕೇರಳದಲ್ಲಿ ಸೃಷ್ಟಿಯಾಗಿರೋ ಅಲ್ಲೋಲ ಕಲ್ಲೋಲ. ದೇವರ ನಾಡು ಮತ್ತೊಮ್ಮೆ ರಕ್ತಸಿಕ್ತವಾಗಿದೆ. ಪ್ರಕೃತಿ ಸೌಂದರ್ಯದ ಗಣಿ ವಯನಾಡು ಈಗ ಹೆಣಗಳ ರಾಶಿಯ ಮೇಲೆ ನಿಂತಿದೆ. ಕಳೆದ ವರ್ಷವಷ್ಟೇ ಇಡೀ ಊರನ್ನೇ ನುಂಗಿ ನೀರು ಕುಡಿದಿದ್ದ ಭೀಕರ ಭೂಕುಸಿತದ ಗಾಯ ಮಾಸುವ ಮುನ್ನವೇ ಮತ್ತೊಂದು ಜವರಾಯನ ಅಟ್ಟಹಾಸ ಶುರುವಾಗಿದೆ. ವಯನಾಡಿನ ಮೆಪ್ಪಾಡಿ ಬಳಿಯ ಕಲ್ಲಾಡಿಯ ಹತ್ತಿರ ಭಾರಿ ಭೂಕುಸಿತ ಸಂಭವಿಸಿದ್ದು 5 ಜೀವಗಳು ಬಲಿಯಾಗಿದ್ದು ಇಡೀ ಪ್ರದೇಶವೇ ಸ್ಮಶಾನ ಸದೃಶ್ಯವಾಗಿದೆ. ಕಲ್ಲಾಡಿಯ ಮೀನಾಕ್ಷಿ ಸೇತುವೆ ಬಳಿ ವಯನಾಡ್ ಮತ್ತು ಮಲ್ಲಪುರಂ ಸಂಪರ್ಕಿಸುವ ರಸ್ತೆ ಸುರಂಗ ಮಾರ್ಗದ ಕೆಲಸ ಸಾಗ್ತಾ ಇತ್ತು. ಆದರೆ ಜಿಲ್ಲೆಯಲ್ಲಿ ಸುರಿದ ಭಾರೀ ಮಳೆಗೆ ಇಡೀ ಗುಡ್ಡವೇ ಕುಸಿದು ಬಿದ್ದಿದೆ. ಕಾರ್ಮಿಕರು ಕಣ್ಣು ಮುಚ್ಚಿ ಕಣ್ಣು ಬಿಡುವಷ್ಟರಲ್ಲಿ ಮಣ್ಣಿನಡಿ ಹೂತು ಹೋಗಿದ್ದಾರೆ. ಸುರಂಗ ಮಾರ್ಗದ ಕೆಲಸದಲ್ಲಿ ನಿರತರಾಗಿದ್ದ ಕಾರ್ಮಿಕರ ಬದುಕು ಈಗ ಕತ್ತಲ ಕೋಣೆಯಾಗಿದೆ. ಕಾರ್ಮಿಕರನ್ನ ಸಾಗಿಸ್ತಾ ಇದ್ದ ಬಸ್, ಕಾರುಗಳು, ಕಂಟೈನರ್ಗಳು ಮತ್ತು ಮಣ್ಣು ತೆಗೆಯುವ ಯಂತ್ರಗಳು ಸಂಪೂರ್ಣವಾಗಿ ಮಣ್ಣಿನಡಿ ಹೂತು ಹೋಗಿವೆ. ಈಗಾಗಲೇ 5 ಶವಗಳನ್ನು ಹೊರತೆಗೆಯಲಾಗಿದ್ದು ಅವಶೇಷಗಳಡಿ ಇನ್ನು ಹಲವರು ಸಿಲುಕಿರುವ ಆತಂಕ ಕಾಡ್ತಾ ಇದೆ. ಪ್ರತಿ ವರ್ಷವೂ ಬೀಳುತ್ತಲೇ ಇವೆ ಹೆಣಗಳ ರಾಶಿ. ಪ್ರಕೃತಿಯ ವಿಕೋಪವೋ ವ್ಯವಸ್ಥೆಯ ನಿರ್ಲಕ್ಷ್ಯವೋ? ವಯನಾಡಿನ ಪಾಲಿಗೆ ಭೂಕುಸಿತ ಹೊಸದೇನಲ್ಲ. ಪ್ರತಿ ವರ್ಷವೂ ಇಲ್ಲಿ ಹೆಣಗಳ ರಾಶಿ ಬೀಳ್ತಾ ಇದ್ರೂ ವ್ಯವಸ್ಥೆ ಮಾತ್ರ ಎಚ್ಚೆತ್ತುಕೊಂಡಿಲ್ಲ. 2019ರಲ್ಲಿ ಪಕ್ಕದ ಪುತ್ತುಮಲದಲ್ಲಿ ಸಂಭವಿಸಿದ ಭೂಕುಸಿತಕ್ಕೆ 17 ಜೀವಗಳು ಬಲಿಯಾಗಿದ್ದವು. ಇನ್ನು 2024ರಲ್ಲಂತೂ ಚೂರಲ್ಮಲೈ ಮತ್ತು ಮುಂಡಕ್ಕೇನಲ್ಲಿ ಇಡೀ ಪಟ್ಟಣವೇ ಧ್ವಂಸವಾಗಿ ಕರ್ನಾಟಕದವರು ಸೇರಿದಂತೆ ಬರೋಬ್ಬರಿ 298 ಅಮಾಯಕರು ಪ್ರಾಣವನ್ನ ಕಳೆದುಕೊಂಡಿದ್ರು. ದೇವರ ನಾಡಿನಲ್ಲಿ ಪದೇ ಪದೇ ಇಂತಹ ಮಹಾ ದುರಂತಗಳು ಸಂಭವಿಸ್ತಾ ಇದ್ರು. ಸೂಕ್ಷ್ಮ ಪ್ರದೇಶಗಳಲ್ಲಿ ಇಂತಹ ಭಾರೀ ಸುರಂಗ ಮಾರ್ಗದ ಯೋಜನೆಗಳನ್ನ ಕೈಗೆತ್ತಿಕೊಳ್ತಾ ಇರುವುದು ಯಾರ ಹಿತಕ್ಕಾಗಿ? ಇದು ಪ್ರಕೃತಿಯ ವಿಕೋಪವೋ ಅಥವಾ ಅಲ್ಲಿನ ವ್ಯವಸ್ಥೆಯ ನಿರ್ಲಕ್ಷ್ಯವೋ ಎಂಬ ಪ್ರಶ್ನೆ ಮೂಡಿದೆ. ಸದ್ಯ ದೇವರನಾಡು ಕಣ್ಣೀರಿನ ಕಡಲಲ್ಲಿ ಮುಳುಗಿದೆ. ಕಣ್ಣೆದುರೇ ಪ್ರೀತಿ ಪಾತ್ರರನ್ನ ಕಳೆದುಕೊಂಡ ಜನರ ಆಕ್ರಂದನ ಮುಗಿಲು ಮುಟ್ಟಿದೆ. ಸದ್ಯ ಗಾಯಾಳುಗಳ ಚಿಕಿತ್ಸೆಗಾಗಿ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಆದರೆ ಮಣ್ಣಿನಡಿಯಲ್ಲಿರುವ ಕೊನೆಯ ಜೀವ ಉಸಿರಾಡುತ್ತಿರುವಾಗಲೇ ಅವರನ್ನು ರಕ್ಷಿಸಬೇಕಾದ ಅನಿವಾರ್ಯತೆ ಈಗ ರಕ್ಷಣಾ ಪಡೆಗಳ ಮುಂದಿದೆ. ಇನ್ನಾದರೂ ಸರ್ಕಾರಗಳು ಇಂತಹ ಸೂಕ್ಷ್ಮ ಪರಿಸರ ವಲಯಗಳಲ್ಲಿ ಬೃಹತ್ ಯೋಜನೆಗಳ ಹೆಸರಲ್ಲಿ ಪ್ರಕೃತಿಯ ಜೊತೆ ಚೆಲ್ಲಾಟ ಆಡುವುದನ್ನು ನಿಲ್ಲಿಸಬೇಕಿದೆ. ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್.